ಸೂಡಿ ಗ್ರಾಮದಲ್ಲಿ ಬಸವಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಬಸವೇಶ್ವರ ವೃತ್ತ ಉದ್ಘಾಟನೆ. ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದಲ್ಲಿ ಇರುವ ಶ್ರೀ ಕ್ಷೇತ್ರ ಚಿದಂಬರೇಶ್ವರ ದೇವಸ್ಥಾನದ ಹತ್ತಿರ ಗಜೇಂದ್ರಗಡ ರೋಣ ಮುಖ್ಯ ರಸ್ತೆಯ ವೃತ್ತದಲ್ಲಿ ಜಗಜ್ಯೋತಿ ಬಸವಣ್ಣ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬಸವೇಶ್ವರ ವೃತ್ತದ ಉದ್ಘಾಟನಾ ಸಮಾರಂಭ ಭಕ್ತಿಪೂರ್ವಕವಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ವಿಜಯ ಮಹಾಂತ ಸ್ವಾಮೀಜಿ ಸಂಸ್ಥಾನ ಮಠ ಸೂಡಿ ಅವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿದರು. ರೋಣ ಮತಕ್ಷೇತ್ರದ ಶಾಸಕರು, ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ ಬೆಂಗಳೂರು ಅಧ್ಯಕ್ಷರು ಹಾಗೂ ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಸವಣ್ಣರ ತತ್ವಗಳು ಸಮಾಜದಲ್ಲಿ ಸಮಾನತೆ ಮತ್ತು ನೈತಿಕ ಮೌಲ್ಯಗಳನ್ನು ಬಲಪಡಿಸುತ್ತವೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರೋಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಹೊಳೆಯಾಲೂರು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಈರಣ್ಣ ಶೆಟ್ಟರ್ ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸೂಡಿ ಗ್ರಾಮದ ಗುರು ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಗ್ರಾಮಸ್ಥರ ಸಹಕಾರದಿಂದ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಬ್ಯೂರೋ ರಿಪೋರ್ಟ್ ಪ್ರಜಾಪವರ್ ಟಿವಿ ಗಜೇಂದ್ರಗಡ. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಗಜೇಂದ್ರಗಡ. ನಮ್ಮ ಎನ್ನಿಲ್ಸಯ್ಯ ಕೂಡಲ ಸಂಘದ ಮನೆಯ ಮಗದೆಂದೆಲ್ಸಯ್ಯ ಪ್ರಾತಸ್ಮರಣೀಯರಾದ ಬಸವರಾಜೇಶ್ವರ ಶರಣರನ್ನ ಜಗತ್ತೆಲ್ಲ ಸಂತರನ್ನ ಮಹಂತರನ್ನು ದಾರ್ಶನಿಕ ಸ್ಪರ್ಶುತ್ತಾ ಸುಳ್ಳಿ ಗ್ರಾಮದಲ್ಲಿ ವಿಶೇಷ ವೈಭವಂತ ಕಾರ್ಯಕ್ರಮ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಕೊಡುಗೆ ಕೊಟ್ಟು ಹೋದ ಬಸವಣ್ಣ, ಮಾನವೀಯತೆಯನ್ನು ಕೊಟ್ಟು ಹೋದ, ಸಂಸ್ಕಾರ ಕೊಟ್ಟು ಹೋದ ಅಂತ ಅಪ್ಪ ಬಸವಣ್ಣನ ಮೂರ್ತಿ ಅನಾವರಣ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ನಾಡಿನ ಅತ್ಯಂತ ಜನಪ್ರಿಯ ಶಾಸಕರು, ಶ್ರೇಷ್ಠ ವಿಚಾರವಂತರು, ಭಕ್ತಿವಂತರಾಗಿರ್ತಕ್ಕಂಥ ನಮ್ಮ ಜಿಎಸ್ ಪಾಟೀಲ್ ಅವರೇ, ವಿಜಯ್ ಶೆಟ್ಟರ್ ಅವರೇ, ಭುಜಂಗ್ ಭಟ್ರೆ, ವೇಕಿಲ ಆಚರಣೆಗೆ ಎಲ್ಲ ಸೂರ್ಯ ಮಹಾದೇವನಿಗೆ ಮಾತಿಲ್ಲ. ಇವತ್ತು ಬಹಳ ಸಂತೋಷ ಸಮಾರಂಭ. ಏನಾರು ಮಾಡ್ಬೋದು. ಬಸವಣ್ಣ ಅಂದ್ರೆ ಜಗತ್ತಿನ ಶಕ್ತಿ, ಜಗತ್ತಿನ ಜ್ಯೋತಿ ಬಸವಣ್ಣ. ಬಸವಣ್ಣ ಮಹಾಕಾಲಕ್ಕೆ ಅನುಭವ ಮಂಟಪದ ಜಗತ್ತೋಗಿದ್ದ ವ್ಯಕ್ತಿ ಹುಟ್ಟಂಗಿಲ್ಲ, ಅಂತ ವ್ಯಕ್ತಿ ಬಸವಣ್ಣ. ಆಗಿಂದಾಗ ಫೋನ್ ಪೇ ಮಾಡಿ ಆ ದುಡ್ಡನ್ನು ಸನ್ಮಾನ್ ಜಿಎಸ್ ಪಾಟೀಲ್ ಕೊಡ್ಸಾರ. ಮೂರ್ತಿ ಇಲ್ಲಿ ತಂದು ಪ್ರತಿಷ್ಠಾಪನೆ ಆಗೈತಿ. ಅನುಭವ ಮಂಟಪವನ್ನ ಕಟ್ಟಿರ್ತಕ್ಕಂಥ ಬಸವ ಕಲ್ಯಾಣ ಇರ್ಬೋದು, ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಒಂದು ಅವರ ಇತಿಹಾಸ ಉಳಿಬೇಕನ್ನೋ ಕಾರಣಕ್ಕೋಸ್ಕರ ಅವತ್ತಿನ ದಿನ ಜಿಎಸ್ ಪಾಟೀಲ್ ಸಾಹೇಬರು 100 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಆ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿದ್ದನ್ನ ನಾವು ಎಲ್ಲರೂ ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಅದೇ ರೀತಿಯಾಗಿ ಕಳೆದ ಸಾರಿನೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣವರ ಭಾವಚಿತ್ರವನ್ನ ಹಾಕಬೇಕು ಅಂತಂತೇಳಿ ಆದೇಶವನ್ನ ಹೊರಡಿಸಿದರು. ಮತ್ತೆ ಈ ಸಾರಿ ಏನ್ ಮಾಡಿದ್ರು ಅಂತಂದ್ರೆ, ಈಗ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಕಟ್ಟಲಿಕ್ಕೆ ಮತ್ತು ಅನೇಕ ತರನಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ 100 ಕೋಟಿ ರೂಪಾಯಿ ಬಿಡುಗಡೆಯನ್ನು ಈಗ ಮಾಡಿದ್ದಾರೆ. ಇನ್ನೇನು ನನಗನ್ಸಿನ ಮಟ್ಟಿಗೆ ಇನ್ನೊಂದು 10 ತಿಂಗಳಿಂದ ಅಥವಾ 1 ವರ್ಷದ ಅವಧಿ ಒಳಗಡೆಗೆ ಆ ಅನುಭವ ಮಂಟಪ ಮುಕ್ತಾಯಗೊಳ್ಳುತ್ತೆ. ಆ ಕಟ್ಟಡ ಇನ್ನೇನು ಅದು ಉದ್ಘಾಟನೆಗೆ ಅನಾವರಣಗೊಳ್ಳುತ್ತೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರುತ್ತಾ, ಇಂಥ ಎಲ್ಲ ವಿಷಯಗಳನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ನಮ್ಮೆಲ್ಲರ ಗಮನಕ್ಕೆ ತಂದು ಮತ್ತೊಮ್ಮೆ 12ನೇ ಶತಮಾನದ ಒಂದು ಗತವೈಭವದ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ. ಎಷ್ಟು ಜಾತಿ ಬಸವಣ್ಣ ಮಹಾಮಂತ್ರಿ, ಯಾಕೆ ಜಾತಿ ಅದಕ್ಕೆ ಬಸವಣ್ಣ ಎಲ್ಲರೂ ನಮ್ಮವ್ರು. ಒಂದು ಬಸವಣ್ಣ ಜಗತ್ತು ಎಷ್ಟು ಜಾತಿ ಮಂದಿ ಅಲ್ಲಿತ್ತು. ಅದಕ್ಕೆ ಅದ ದೃಷ್ಟಿಯಿಂದ ಬಸವಣ್ಣ ವಿಶ್ವಗುರು ಒಂದಕ್ಕೆ ಒಂದು ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಅಂಥ ವ್ಯಕ್ತಿ ಹುಟ್ಟಂಗಿಲ್ಲ. ಅಂಥ ಪುಣ್ಯಾತ್ಮನ ಮೂರ್ತಿ ಅನಾವರಣ ಮಾಡ್ತಕ್ಕಂಥದ್ದು ಭಾಳ ಶ್ರೇಷ್ಠ ಅಂತ. ಯಾಕಂದ್ರೆ 12ನೇ ಶತಮಾನದೊಳಗೆ ಜಾತಿಗೆಲ್ಲರೂ ಬಾಯಿತ್ತು, ಜಾತಿಗೆ ಬಾಯಿತ್ತು. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಅದೆಲ್ಲವನ್ನು ಕೂಡಿರಿಸಿ ಬಸವಣ್ಣ ನಿರ್ಮಿತ ಹಿರಿನಾಥ ಮಾಡಿದ ಬಸವಣ್ಣ. ಅವತ್ತು ಎಷ್ಟು ಕೆಟ್ಟ ಕೆಲಸ ಒಂದ್ಸರಿ ನಮ್ಮ ಬ್ರಾಹ್ಮಣರು ಅಗ್ರಹಾರದೊಳಗೆ ಯಜ್ಞ ಸೇರಿದೊಳಗೆ ಮಾದರ ಕೇತ್ ಅಂತಕ್ಕಂಥ ವ್ಯಕ್ತಿ ಒಂದು ಸ್ವಲ್ಪ ಕಸ ಮುಂದೆ ಕಸ ಹೊಂಟರು ಸ್ವಲ್ಪ ಹಿಂಗೆ ಬಗ್ಗೆ ನೋಡಿದ ಇವನು ಅಗ್ರಹಾರವನ್ನು. ನಮ್ಮ ಅಗ್ರಹಾರ ಅಪವಿತ್ರ ಆತಂದ್ರೆ ಬ್ರಾಹ್ಮಣರು ಅಪವಿತ್ರ ಆತ ನಮ್ಮದು. ಹಂಗಾರೆ ಏನು ಮಾಡ್ಬೇಕಂದ್ರೆ ಅವನಿಗೆ ಮಾದರಿ ಕೇತನಿಗೆ ಒಂದು ದಿವ್ಸ ಬರೀ ಕೈ, ಒಂದು ದಿವ್ಸ ಬರೀ ಕಾಲು, ಒಂದು ದಿವ್ಸ ಬರೀ ಕೈ, ಒಂದೊಂದು ದಿವ್ಸ ಒಂದು ರುಂಡ ಕತ್ತ ವಿಚಾರ ಮಾಡಿದ್ರು.
ಎಷ್ಟು ಜಾತಿ ಶಿಕ್ಷಕರು ವಿಚಾರ ಮಾಡಿದರು. ಮಾಡ್ಕೊಂಡು ಆಗ ದಿವಸ ವಿಚಾರ ಮಾಡ್ಕೊಂಡು ಇದ್ದಾಗ ಅವತ್ತು ದಿವಸ ಮಾದರ ಗರ್ಭದಿಂದ ಹುಟ್ಟಿದಂಥ ನಮ್ಮ ಬಸವಣ್ಣವ್ರು ಹುಟ್ಟಿದ್ರು ಅಂತ ಸುದ್ದಿ ಬಂದ ಕೂಡಲೇ ಅವತ್ತಿಂದ ಆ ಖ್ಯಾಟ್ ಬಿದ್ದು ಒಮ್ಮೆ ಬರಲಿಲ್ಲ ಅಂಥ ಶಕ್ತಿ ಬಸವಣ್ಣ ಶಕ್ತಿ. ಆ ಹುಟ್ಟಿದ ಕೂಡಲೇ ಖ್ಯಾಟ್ ಬಿದ್ದು ದುಷ್ಟ ಬಿದ್ದು ದೂರಾಗಿ ಸದ್ಬುದ್ಧಿ ಅಂಥ ಮಹಾನ್ ವ್ಯಕ್ತಿ. ಅದಕ್ಕೆ ಬಸವ ತತ್ವ ಅಂದ್ರೆ ಅದು ಜಾತಿ ಇಲ್ಲ, ಬರೀ ಮಾನವ ಧರ್ಮ ಇದ್ದಂಗೆ. ಅದಕ್ಕೆ ನಾನು ತಾಸುಗಟ್ಟಲೆ ಮಾತಾಡ್ಬೋದು. ಈಗ ನಾನು ಇನ್ನೂ 10 ಕಡೆ ಹೋಗ್ತಾರೆ 10 ಮತ್ತು ನಾನು ಅದಕ್ಕೆ ಮಾತು ಭಾಳ ಕೆಲಸ. ಅದಕ್ಕೆ ಬಸವಣ್ಣ ಎಂಥ ವ್ಯಕ್ತಿ ಅಂದ್ರೆ ಬಸವ ಹೊಂಟದ್ದು ಬಸವಣ್ಣ ಅವನೊಂದು ಕೆಲಸಕ್ಕೆ ಹೋಗ್ತಿದ್ದು. ಆದಾಗ ನಮ್ಮ ಶಿವನಾಗ ಅಂತ ಒಬ್ಬವ ಪರಿಜನ ದಾರ ಬಿದ್ದಿದ್ದು ಹೇಳೋಕ್ಕಾಗಲಿಲ್ಲ, ಕಣ್ಣು ಕಾಣಿಸಿದ್ರು ಅವ್ರಿಗೆ. ದಾರ ಬಿದ್ದಿದ್ದ ಹೇಳಿಲ್ಲ, ಜನ ಹೋಗ್ತಿದ್ದ ಬಗ್ಗೆ ಒಬ್ಬರು ಮುಟ್ಲಿಲ್ಲ. ಅವನು ಬಸವಣ್ಣ ಹೊಂಟಿದ್ದ ಹೋಗಿ ಸರಸರ ಅಂತ ನಾನು ಯಾರು ಈ ಜಗತ್ತಿನೊಳಗೆ ಬಿದ್ದವ್ನ ಎತ್ತುವಂಥ ವ್ಯಕ್ತಿ ಏಕೈಕ ವ್ಯಕ್ತಿಯ ಬಸವಣ್ಣ ಒಬ್ಬನ ಹೊತ್ತು ಮತ್ತೆ ಜಗತ್ತಿನ ಯಾರಿಲ್ಲ. ಬಿದ್ದವ್ನ ಎತ್ತುವ ವ್ಯಕ್ತಿ ಒಬ್ಬನ ಮತ್ತೆ ಈ ಬಸವಣ್ಣ ಅಂದ. ಅದ್ಯಾಕೆ ಗೊತ್ತಂದ್ರೆ ಬಿದ್ದವ್ನ ಎತ್ತು ನೀನು ಬಿಟ್ಟರೆ ಮತ್ತವ್ರು ಜಗತ್ತಿನ ಇಲ್ಲೇ ಇಲ್ಲ ಯಾರು ಅಂತ ಶಿವನಾಗಿ ಹೇಳಿದ. ಅದಕ್ಕೆ ಬಸವಣ್ಣ ವ್ಯಕ್ತಿತ್ವ ಯಾರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ದೃಷ್ಟಿಯಿಂದ ಬಸವ ತತ್ವ ಬಸವ ಸಿದ್ಧಾಂತ ಜಾತಿ ಇಲ್ಲ, ಅಲ್ಲಿ ಕೇವಲ ಮಾನವ ಧರ್ಮ ಐತೆ, ಜಾತಿ ಇಲ್ಲ ಇಲ್ಲಲ್ಲೇ. ಅದಕ್ಕೆ ನಾನು ಸಿದ್ದರಾಮಯ್ಯವ್ರಿಗೆ ಎಲ್ಲ ಆಫೀಸಾಗ ಬಸವಣ್ಣ ಫೋಟೋ ಹಾಕ್ಬೇಕು ಆಜ್ಞೆ ಮಾಡ್ಯಾರ ನಮ್ಮ ಸಿದ್ದರಾಮಯ್ಯವರು. ಅದು ಭಾಳ ಶ್ರೇಷ್ಠವಾದ ಕೆಲಸ. ಸಿದ್ದರಾಮಯ್ಯನವರು ಬಸವಣ್ಣ ಬಗ್ಗೆ ಅತಿಯಾದ ಪ್ರೀತಿ ವಿಶ್ವಾಸ, ಅವ್ರ ಬಗ್ಗೆ ಭಾಳ ಪರಿಕಲ್ಪನೆ, ಅವ್ರ ಬಗ್ಗೆ ಭಾಳ ವಿಚಾರ ಮಾಡ್ತಕ್ಕಂಥವ್ರು. ಅದಕ್ಕೆ ರಾಜಕೀಯ ರಂಗದಾಗಿರಲಿ ಸಮಾಜ ಯಾವುದೇ ಇರಲಿ ಎಲ್ಲರೂ ಬಸವ ಧರ್ಮ ನಮ್ಮ ಸ್ವಾಮಿ ಬರೀ ಪಾಲಿಕೆ ಮಾಡ್ಕೊಂಡು ಹಾಕಿ ಬಂದ್ರೆ ತತ್ವ ಹೇಳೋರು ಯಾರು, ಧರ್ಮ ಹೇಳೋರು ಯಾರು, ಜನಕ್ಕೆ ಇವತ್ತು ಬೇಕಾಗಿದೆ ಏನು, ಜನಕ್ಕೆ ಇವತ್ತು ಏನು ಬೇಕಾಗಿದೆ ಅದನ್ನೆಲ್ಲ ಜನಕ್ಕೆ ಹೇಳ್ಬೇಕು. ಅದೆಲ್ಲ ಬಸವ ತತ್ವವಾಗಿದೆ, ಶರಣ ಸಿದ್ಧಾಂತ ಐತಿ. ಶರಣ ಸಿದ್ಧಾಂತ ಅಂದ್ರೆ ಅಲ್ಲಿ ಜಾತಿ ಇಲ್ಲ, ಸಮಗ್ರ ಬರೀ ಮಾನವ ಧರ್ಮ ಐತಿ. ಅದಕ್ಕೆ ಶರಣ ಧರ್ಮದೊಳಗೆ ಎಲ್ಲವೂ ಕೂಡಿಗರಿಸಿ ಅಲ್ಲಿ ಎಷ್ಟು ಧರ್ಮದ ಎಷ್ಟು ಶರಣರೆಲ್ಲ ಎಷ್ಟು ವಚನ ಬರೋದ್ರಂದ್ರೆ ಲಕ್ಷಾಂತರ ವಚನ ಬರ್ತದೆ ಶರಣರು. ಅದು ವಚನ ಅಂದ್ರೆ ಮಾತು, ವಚನ ಅಂದ್ರೆ ಮಾತು, ವಚನ ಬರೀ ಗೋಲ್ಡ್ ಮಾತನು ಎಷ್ಟು ಚಂದ ಇರ್ತಾಗ ವಚನ ಅಂತ ತಿಳ್ಕೊಂಡು ಶರಣರು. ಅದಕ್ಕೆ ವಚನ ಅಂದ್ರೇನು ಮಾತು, ಬರೀ ಗೋಲ್ಡ್ ಮಾತನು ಅಲ್ಲ. ವಚನ ಅಂದ್ರೆ ಪ್ರಮಾಣ ಅಂತ, ವಚನ ಕೊಡು ಅಂತೀವಿ ನಾವು. ಅದಕ್ಕೆ ನಮ್ಮ ಜೀವನಕ್ಕೆ ಪ್ರಮಾಣಗಳ ವಚನಗಳು ವೇದಗಳನ್ನು ಆಗಿ ಎಲ್ಲ ಅದ್ರ ಹಿಂದಂತೆ ಸತ್ವದ ವಚನಗಳ ಶಾಸ್ತ್ರ ಅಂದ್ರೆ. ಅದಕ್ಕೆ ಬಸವಣ್ಣ ಹೆಸರಿಸಿ ದೇಶ ವಿದೇಶದಿಂದ ಅನೇಕರು ಬಂದು ಬಸವ ತತ್ವ ಬಸವ ಮಾತು ಕೆಲಸ ವಹಿಸಿಕೊಂಡು ಕಾಶಿ ಮಹಾರಾಜ್ ಬಂದ, ಇನ್ನೂ ಅನೇಕರು ಬಹಳ ಜನ ಬಂದರು. ಅದಕ್ಕಂತ ದೃಷ್ಟಿಯಿಂದ ಬಸವಣ್ಣ ಕೆಲಸ ಶ್ರೇಷ್ಠವಾದ ಕೆಲಸ. ಪ್ರಪಂಚದೊಳಗೆ ಬಸವ ತತ್ವವನ್ನು ಯಾರು ಅಲ್ಲಿಗೆ ಸಾಧ್ಯ ಇದೆ. ಇವತ್ತು ನಮಗಿಂತ ಪರದೇಶದೊಳಗೆ ಬಸವಣ್ಣನ ಮೆಚ್ಚುವಂಥ ಜನಗಳು ಬಾರದವ್ರಿಗೆ. ಪರದೇಶದೊಳಗೆ ನಾವು ಟೂರ್ ಹೋಗಿದ್ದು ಒಂದು ಸರಿ, ಟೂರ್ ಹೋಗಿದ್ದ ಅಲ್ಲಿ ಉದಯನಗರ ಕೂತ್ಕೊಂಡಿದ್ದೆ. ಒಂದು ಇದೇ ಬೇಸಿಗೆ ಹೋಗಿದ್ವಿ, ಕೂತ್ಕೊಂಡಿದ್ದು 4 ಮಂದಿ ಅಮೇರಿಕ ಹೆಣ್ಮಕ್ಳು ಬಂದು ಅವರು ಸುಮಾರು ಒಂದು 6 ಫೂಟ್ ಹತ್ತಿದ್ರು. ನಾವು ಸುಮ್ಮನೆ ವಿಷಯ ಚರ್ಚೆ ಮಾಡಿ ಕೂತ್ಕೊಂಡಿದ್ವಿ. ನಾವೆಲ್ಲ ಭಿಕ್ಷುಕ ತಿರೋರ್ಕಂತ ತಿಳ್ಕೊಂಡಿದ್ದಾರೆ. ಬರೀ ಇಂಥ ಮ್ಯಾಗ ಹುಟ್ಟು ಕೂತ್ಕೊಂಡಿದ್ದೆ, ಇವ್ರು ತಿರೋರ್ಕಿರ್ಬೇಕಂತ ತಿಳ್ಕೊಂಡು ಬಂದರು. ಅವ್ರು ಬಂದು ಕೈಯಲ್ಲಿ ವೈ ಅವ್ರು ಲೈಕ್ ದಿಸ್ ಅಂದರು. ಹಿಂಗಾಕಿದ್ರಿ ನೀವು ಅಂತ, ವೈ ಅವ್ರು ಲೈಕ್ ದಿಸ್ ಅಂದರು. ನಾನು ಹೇಳಿದೆ ಆಲ್ವೇಸ್ ವಿ ಆರ್ ರಿಮೇನಿಂಗ್ ಲೈಕ್ ದಿಸ್. ನಾ ಇವ್ರದ್ದು ಹಿಂಗೆ ಅಂದೆ. ವೈ ಅಂದ್ರೆ ಅವರು ವಿ ಆರ್ ಮಾಂಗ್, ವಿ ಆರ್ ಹೆಡ್ ಆಫ್ ರಿಲಿಜನ್. ವಾಟ್ ಈಸ್ ರಿಲಿಜನ್, ವಾಟ್ ಈಸ್ ಯುವರ್ ರಿಲಿಜನ್ ಕೇಳೋದು. ಮೈ ರಿಲಿಜನ್ ಬಸವ ಒಂದು 5-6 ಬಂದರು ಅವರು. ಬಸವಣ್ಣ ಒಂದು ಬಸವಣ್ಣ ಇವ್ರು ಗೊತ್ತೈತೆ ಅಂತ ತಿಳ್ಕೊಟ್ಟಿದ್ದಾರೆ. ಡೂ ಯು ನೋ ಬಸವೇಶ್ವರ? ಎಸ್ ಐ ನೋ ಯು ಗ್ರೇಟ್ ಸೈಂಟಿಸ್ಟ್ ಸೋಷಿಯಲಿಸ್ಟ್. ಅಮೇರಿಕದವರು ನಮ್ಮ ದೇಶದ ಹೊರಗೆ ಬಸವ ಒಳಗೆ ಬುಸು ಅಂತಾರೆ. ಒಳಗೆ ಇಂಥ ಕಂಪನಿ ಭಾಳ ಜಗತ್ತೊಳಗೆ ಹೊರಗೆ ಬಸವ ಒಳಗೆ ಬುಸು ಅಂತ ಇಂಥ ಕಂಪನಿ ಭಾಳ ಜಗತ್ತು. ಅದು ಖ್ಯಾತಿ ಚಾಯಿ ಬಿಡ್ಬೇಕನ್ನೆಲ್ಲ ಬಸವ ತತ್ವ ಬಸವನಂದ್ರೆ ಈ ಜಗತ್ತು ಹುಟ್ಟಾಗಿಲ್ಲ ಬಸವನ ವ್ಯಕ್ತಿ. ಮುನ್ನ ಕೇಳಿದವರು ಇನ್ನೊಂದು ಸ್ವಯಂ ನೋನೋ ಟೆಲ್ಮಿ ಅಂದರು. ವಚನ ಗೊತ್ತ ಕುಂತ ಬಿಟ್ರು ಅವರು, ನೀವು ಗೊತ್ತವರು ಇನ್ನೊಂದು ಸ್ವಯಂ ನೋನೋ ಟೆಲ್ಮಿ ಅಂದರು. ಕೊಲಬೇಡ ಹುಸಿ ನೋಡಿ, kill not, let no untruth change. Have no impatience with other men. This is inward purity, this is the outward purity, this is the way of creating the Lord of Sallam. ಉಳ್ಳವರು ಶಿವಾಲಮ ನಾನೇನು ಮಾಡಿ ಬರವನಯ್ಯ. A rich man built a temple. What can do poor man I am? My legs are pillars, my body is temple, my head go to all Lord of Sallam. 16 ವಚನ ಹೇಳಿ ಇಂಗ್ಲೀಷ್ ಒಳಗೆ ಇಷ್ಟು ಖುಷಿ. 3 ತಾಸು ಕುಂತರು ಬಸವದ್ದ 3 ತಾಸು ಹೇಳಿ ಇಂಗ್ಲೀಷ್ ಒಳಗೆ ಕುಂತ್ರು. ಇಷ್ಟು ಖುಷಿ ಪಟ್ಟರು. ಯು ಆರ್ ಮೈ ಗ್ರೇಟ್ ಟೀಚರ್ ಅಂದರು. ಇಷ್ಟು ಖುಷಿ ಪಟ್ಟು ಅವರು ನಮ್ಮ ಮಂದಿಗೆ ಎಷ್ಟು ಖುಷಿ ಆಗುತ್ತದೆ. ಬಸವ ಅಲ್ಲ, ಬಸವ ತತ್ವ ಬಸವ ಧರ್ಮ ಬಿಟ್ಟು ಈ ಜಗತ್ತಿಗೆ ಇಲ್ಲ ತತ್ವ ಸಿದ್ಧಾಂತ ಇಲ್ಲ. ಬಸವಣ್ಣ ಬಿಟ್ಟು ನಿಜವಾದ ಮಾನಧರ್ಮ ಬಸವಣ್ಣ ಬಿಟ್ಟು ಮತ್ತೊಂದಿಲ್ಲ ಇಲ್ಲ. ಅದಕ್ಕೆ ಜನ ಪರದೇಶವ್ರು ನಂಬ್ಕೊಂತಾರೆ ನಮ್ಮ ಬಸವಣ್ಣನ. ನಮ್ಮ ಜನ ಬಸವಣ್ಣ ಅದಕ್ಕೆ ನೋಡ್ರಪ್ಪ ಭಾಳ ಸಂತೋಷ ಬಂದು ನಾವು ಭಾಳ ಮಾತಾಡ್ಬೇಕು. ಟೈಮ್ ಇಲ್ಲ ನಾನು 10 ಕಡೆ ಹೋಗಿ ನಮ್ಮ 10 ಊರಾಗ ಸಾಮೂಹಿಕ ಲಗ್ನ
ನಾವು ಹೋಗಿಂದ ಅಕ್ಕಿಗಾರ ನಾವು ಹೋಗಿಂದ ಕೆಲಸ ಇಲ್ಲ. ಅದಕ್ಕೆ ಭಾಳ ಸಂತೋಷ. ನಾನು ಹೆಚ್ಚಿಗೆ ಮಾತಾಡಿಸ್ತೀವಿ. ನಾನು ತಾಸು ಇರ್ತಿದ್ದೆ ಮಾತಾಡೋಕ್ಕೆ. ಬಸವನ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಭಾಳ ಸಂತೋಷ. ನಮ್ಮ ಶಾಸಕರು ಭಾಳ ದಯಾಳುಗಳು, ಒಳ್ಳೆಯವರು, ಭಕ್ತಿಯವರು. ಭಾಳ ಮಂದಿ ಎಮ್ ಎಲ್ ಎ ನೋಡಿದ್ದೀನಿ. ಎಂಥ ಎಮ್ ಎಲ್ ನೋಡೋದು ಕಷ್ಟ. ನಮ್ಮ ಗೌಡಪ್ಪನ ಎಮ್ ಎಲ್ ಎನ ನೋಡೋದು ಭಾಳ ಕಷ್ಟ. ಯಾಕಂದ್ರೆ ಭಕ್ತಿ ಐತಿ. ಭಾಳ ಮಂದಿ ಎಮ್ ಎಲ್ ತಕ್ಕ ಬಂದಿದ್ರು. ಇವು ಸ್ವತಃ ವೈನಾರು ಒಂದು ಪಾದ ಮುಟ್ಟಿ ನಮಸ್ಕಾರ. ಇಷ್ಟು ಭಕ್ತಿ ಯಾರ ಕಡೆ ಐತಿ? ಭಾಳ ವಿನೀತರು. ನಮ್ಮ ಶಾಸಕರಂತ ಶಾಸಕ ಇಲ್ಲೇ ನೋಡ್ರಿ, ಅಲ್ಲಿ ಬೇರೆ ಕಡೆ ಇಲ್ಲೇ ಇಲ್ಲ ಅಂತ ಭಾಳ ವಿನೀತರು. ಅವ್ರು ಬಂದರೆ ನಾವು ಮೂರ್ತಿ ಮಾಡಿಸ್ಕೊಡ್ತೀವಿ ಅಂದ್ರೆ ನಾವು ನಮ್ಮ ಹಿರಣ್ಣ ಹೇಳಿದ ಅರ್ಥ. ಅವರು ಕೊಟ್ಟದಲ್ಲ, ಮಾಡಿದ ಎಂಬುದು ಮನದ ಹೊಳೆ ಏಡ್ಸಿ ಕಾಜಿತ್ತು ಶಿವನ ಗಂಗೋರ. ಮಾಡು ಕೆಲಸ ಮಾಡಿಬಿಡ್ಕೊ ಕ್ಷೇತ್ರ ಅರ್ಥ ಅವರು. ಅದಕ್ಕೆ ಭಾಳ ಸಂತೋಷ ಮಾಡಿಸಿದಂತ ಭಾಳ ಸಂತೋಷ. ಇವತ್ತೇನಿಲ್ಲ ಬಂದಿರಲ್ಲ. ಬಸವ ಧರ್ಮ ಬಸವ ಚೆನ್ನಾಗಿ ತಿಳ್ಕೋಲ್ಲ. ಬಸವಣ್ಣ ಅಂದ್ರೆ ಯಾರು? ಒಂದು ಜಾತಿ ವ್ಯಕ್ತಿ ಅಲ್ಲ ಬಸವಣ್ಣ. ಅದು ಕೇವಲ ಸಾಂಸ್ಕೃತಿಕ ವ್ಯಕ್ತಿ, ಧರ್ಮದ ವ್ಯಕ್ತಿ. ಅದು ಧರ್ಮ ಐತೆ ಹೊರತು ಜಾತಿ ಇಲ್ಲ ಅಲ್ಲಿ. ಅದಕ್ಕಂಥ ದೃಷ್ಟಿಯಿಂದ ಒಕ್ಕಟ್ಟಾಗಿ ಹೋಗಪ್ಪ. ಎಲ್ಲರೂ ನಮ್ಮ ಮನೆಯಾಗ ನಮ್ಮ ಜಾತಿ, ನಮ್ಮ ಸಂಭ್ರಮ, ನಮ್ಮ ಆಸೆ ವಿಚಾರ ಮಾಡೋದು ಹೊರಗೆ ಬಂದಿವಿ. ಒಂದು ಎಲ್ಲ ಅಂತ ಸಿದ್ಧಾಂತ ಇರ್ತದೆ ಬಸವಣ್ಣ. ಆ ಬಸವ ವಿಚಾರಧಾರಿ ಹೋಗೋರು ಬರೋರು ಬಸವಣ್ಣ ಏನು ಬಸವಣ್ಣ ಎಲ್ಲ ನೋಡಿ ಸಂತೋಷ ಪಟ್ಟು ಜನಗಳದಾಗ. ಅದಕ್ಕಂಥ ದೃಷ್ಟಿಯಿಂದ ಬಸವ ಬಾರಯ್ಯ ಬಸವಣ್ಣ ವಚನ ಮತ್ತೆ ಲೋಕ ಮತ್ತೆ ಭಕ್ತರುಂಟೆ. ನಾವು ದೊಡ್ಡವಂತ ಹೇಳ್ಕೊಳ್ಳಿ ಬಸವಣ್ಣ. ನಾನೊಬ್ಬನೇ ಭಕ್ತ. ಮತ್ತೆ ಜನ್ಮದಿಂದ ಕೂಡಿಸಿ ನಮಗೆ ಬಸವಣ್ಣ. ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಬಸವ ಸಿದ್ಧಾಂತ ಹೋಗೋಣ. ಒಳ್ಳೇದು ಮಾಡೋಣ. ಒಳ್ಳೇದಾಗಿ ಬಸವರಿಗೆ ಎಲ್ಲರ ಮನಸ್ಸಿಗೆ ಬರಲಿ. ಬಸವಣ್ಣ ಸದ್ಬುದ್ಧಿ ಯಾರು ಕೊಟ್ಟು ಕಾಪಾಡಲಿ. ಮತ್ತೊಮ್ಮೆ ಹೆಸರುಕೊಂಡು ಹಾರೈಸಿ. ಪೂಜ್ಯ ಬಸವಣ್ಣವರ ಪಾದಗಳಲ್ಲಿ ನಮಸ್ಕರಿಸಿ, ಇವತ್ತು ಬಸವ ಜಯಂತಿ. ಬಸವ ಜಯಂತಿ ನಮ್ಮೆಲ್ಲರಿಗೆ ದಾರಿದೀಪ ಆದಂಥ ಬಸವಣ್ಣವರ ಜಯಂತಿಯನ್ನು ಇವತ್ತು ಮಾಡ್ತಕ್ಕಂಥ ಒಂದು ದಿವಸ. ಅಂಥ ಒಂದು ಶ್ರೇಷ್ಠವಾದ ದಿನದಲ್ಲಿ ಸೂಡಿ ಗ್ರಾಮದಲ್ಲಿ ಅವರ ಒಂದು ಮೂರ್ತಿಯನ್ನು ಮಾಡಿಸಿ ಸಾರ್ವಜನಿಕರ ದರ್ಶನಕ್ಕೆ ಇವತ್ತು ಆದಂಥ ದಿನ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಮೂರ್ತಿ ಅನಾವರಣ ಮಾಡಿದಂಥ ಪರಮ ಪೂಜ್ಯ ಶ್ರೀಮನ್ಯರಂಜನ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳ ಪಾದಗಳಲ್ಲಿ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇಲ್ಲಿ ಇರ್ತಕ್ಕಂಥ ನಮ್ಮ ಭುಜಂಗ್ ಭಟ್ ಅವರ ಪಾದಗಳಲ್ಲಿ ನಮಸ್ಕರಿಸಿ, ಅಧ್ಯಕ್ಷತೆಯನ್ನು ವಹಿಸಿದಂಥ ವೀರಣ್ಣ ಶೆಟ್ಟರ್ ಅವರೇ, ಸೂಡಿ ಗ್ರಾಮದ ಎಲ್ಲ ದಾನಿಗಳೇ, ಇದೊಂದು ಕಾರ್ಯಕ್ರಮ ಆಗಬೇಕಾದ್ರೆ ಮತ್ತು ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಬಸವಣ್ಣವರ ಅನ್ವಯಗಳೇ, ಯಾವತ್ತು ತಾಯಂದ್ರೆ, ಯಾವತ್ತು ಮಹಾಜನತೆ. ಈಗಾಗಲೇ ನಮಗೆಲ್ಲ ತಿಳಿದಂಥ ವಿಷಯ ಇದೆ. ಏನು ಪೂಜ್ಯ ಬಸವಣ್ಣವರು ಈ ಸಮಾಜಕ್ಕಾಗಿ ತಮ್ಮನ್ನೇ ತಾವು ಅರ್ಪಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ನೋಡಿದ್ದೇವೆ. ಅವರು ಮಂತ್ರಿಗಳಿದ್ದಾಗ ಈ ಅನುಭವ ಮಂಟಪದ ಮುಖಾಂತರ ಅನೇಕ ಇವತ್ತು ಕಾಯಕವೇ ಕೈಲಾಸ ಮತ್ತು ನಮ್ಮ ಲಿಂಗಾಯತ ಧರ್ಮದ ಪರಂಪರೆಯನ್ನು ಭಾಳ ವೈಶಿಷ್ಟ್ಯಪೂರ್ಣವಾಗಿ ಅವರು ಆಚರಣೆ ಮಾಡ್ಕೊಳ್ತಾ ಬಂದರು ಮತ್ತು ನಮ್ಮೆಲ್ಲ ಸಮಾಜಕ್ಕೆ ದಾರಿ ಅಂಥವರು ಇವತ್ತೇನು ಭಾರತ ದೇಶದಲ್ಲಿ ನಾವೆಲ್ಲ ಸಮಾನತೆ ಬಗ್ಗೆ, ಮಹಿಳೆಯರಿಗೆ ಹೆಚ್ಚು ಅವಕಾಶವನ್ನು ಕೊಡ್ತಕ್ಕಂಥ ವಿಚಾರ,
ಇವೆಲ್ಲ ವಿಚಾರಗಳನ್ನು ಅವತ್ತೇ ಬಸವಣ್ಣವರು 12ನೇ ಶತಮಾನದಲ್ಲೇನು ಮಾಡ್ಯಾರ. ಅವ್ರ ಕಲ್ಪನೆ ಅದೇ, ಸಮಾನತೆ, ಎಲ್ಲ ವರ್ಗದ ಜನರನ್ನು ತಮ್ಮ ಆಸ್ಥಾನದಲ್ಲಿ ಕುಂದಿರಿಸಿ ಅವರ ಕಾಯಕದ ಮೇಲೆ ಅವ್ರನ್ನೆಲ್ಲ ಗುರುತಿಸಿ ಇವತ್ತು ಅವತ್ತಿನ ದಿವಸನೇ ಈ ಮುಂದೆ ಏನು ಇವತ್ತು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ವಿಚಾರವನ್ನು ಅವತ್ತೇ ಮಾಡಿದರು. ಆದರೂ ಕೂಡ ಇಲ್ಲಿವರೆಗೆ ಸಂಪೂರ್ಣವಾಗಿ ಅವರ ವಿಚಾರಧಾರೆಗಳನ್ನು ನಾವು ಭಾರತ ದೇಶದವರು ಅವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಪ್ರಯತ್ನ ನಡೆದಿದೆ. ಅಂಥ ಒಂದು ವಿಚಾರದಲ್ಲಿ ಮತ್ತು ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಬಸವಣ್ಣವರ ವಿಚಾರಧಾರೆಗಳನ್ನು ಅವರು ಕೂಡ ಮನದಾಳದಲ್ಲಿ ಇಟ್ಟುಕೊಂಡು ಈ ಸಂವಿಧಾನವನ್ನು ಬರೆದಿದ್ದಾರೆ. ಏನು ಬಸವಣ್ಣವರ ಚಿಂತನೆ ಇದ್ದು ಇವತ್ತು ನಮ್ಮ ಸಂವಿಧಾನದಲ್ಲಿದೆ. ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಕರ್ನಾಟಕ ರಾಜ್ಯ ಸರ್ಕಾರ, ಅದರಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಬಸವಣ್ಣವರ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿದಂಥವ್ರು. ಬಸವ ತತ್ವದ ಬಗ್ಗೆಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಪ್ರತಿಪಾದಿಸ್ಕೊಂತ ಬಂದಂಥ ಒಬ್ಬ ಮುಖ್ಯಮಂತ್ರಿ. ಇವತ್ತು ಬಸವ ಜಯಂತಿಗೆ ಸರ್ಕಾರದ ಒಂದು ಕಾರ್ಯಕ್ರಮವಾಗಿ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಅದಕ್ಕಿಂತ ಮೇಲಾಗಿ ಬಸವಣ್ಣವ್ರನ್ನ ಯಾರೋ ಭಾಳಷ್ಟು ಮಂದಿ ಮುಖ್ಯಮಂತ್ರಿಗಳಾಗಿ ಮುಗಿದ್ರು, ಆದರೆ ಅವ್ರ ಬಗ್ಗೆ ಯಾಕೆ ಗೌರವ ಕೊಡಬೇಕು, ಏನು ಕೊಡಬೇಕು ಅನ್ನೋ ವಿಚಾರ ಯಾರೂ ಮಾಡಿದ್ದಿಲ್ಲ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಸವಣ್ಣವ್ರನ್ನ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನಾವೆಲ್ಲ ಅವ್ರನ್ನ ಭಾಳ ಗೌರವದಿಂದ ಇವತ್ತು ಅದನ್ನು ಸ್ವೀಕಾರ ಮಾಡಿದ್ದೇವೆ. ಹೀಗೆ ಇವತ್ತು ಇಂಥವರ ಪ್ರತಿನಿತ್ಯ ದರ್ಶನ, ಅವ್ರ ಮಾರ್ಗದರ್ಶನ, ಅವ್ರು ಮಾಡಿದಂಥ ಏನು ಒಂದು ವಿಚಾರಗಳು ಅವನ್ನೆಲ್ಲ ಮನದಲ್ಲಿ ಇಟ್ಕೊಂಡು ನಾವು ಎಲ್ಲ ಮುಂದಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಸಮಾಜಕ್ಕೆ ಅವರ ಆದರ್ಶಗಳು ಬೇಕಾಗಿವೆ. ಇವತ್ತಿನ ದಿನಮಾನಗಳಲ್ಲಿ ಅದಕ್ಕೆ ಭಾಳ ಮುಖ್ಯವಾಗಿ ಅವರ ಆದರ್ಶಗಳು ಬೇಕಾಗಿವೆ. ಅಂಥ ಒಂದು ಶಕ್ತಿ ನಮಗೆ ಆ ಬಸವಣ್ಣ ಇಂಥ ಸಂದರ್ಭದಲ್ಲಿ ನಮಗೆಲ್ಲ ಒಳ್ಳೆಯ ಬುದ್ಧಿ ಕೊಡಲಿ. ಅವರು ಹೇಳಿದಂಥ ವಿಚಾರಗಳನ್ನು ನಾವು ಕೂಡ ಸಮಾಜದಲ್ಲಿ ಅಳವಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಅವರ ಪಾದಗಳಲ್ಲಿ ನಮಸ್ಕರಿಸಿ, ಪೂಜಾರ್ಜನವರು ಬಸವಣ್ಣವ್ರ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿದವರು. ಅವರೇನು ಒಬ್ಬ ವಚನಕಾರಾಗಿ ಸಾಕಷ್ಟು ವಚನಗಳು, ಎಲ್ಲ ವಚನಗಳು ಇವತ್ತು ಅಜ್ಜವರು ಎಲ್ಲೆಲ್ಲಿ ನಾವು ಭಾಷಣ ನೋಡ್ತಿರ್ತೀವಲ್ಲ, ಬಸವಣ್ಣವರು ವಚನ ಇಲ್ಲದ ಅವ್ರ ಭಾಷಣನೇ ಇಲ್ಲ ಎಲ್ಲಿ. ಅದಕ್ಕಂತ ಒಬ್ಬ ಪೂಜ್ಯರು ಇವತ್ತು ಅವ್ರ ಕಡೆಯಿಂದ ಇದು ಅನಾವರಣ ಆಗಿದ್ದು ಭಾಳ ಸ್ತುತಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಂಥವ್ರು ಮಾರ್ಗದರ್ಶನ ಈ ಭಾಗದಲ್ಲಿ ನಡೆದಾಡುವ ದೇವರಿದ್ದಂಗೆ ಅವರು ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ನಮಗೆಲ್ಲ ಆಶೀರ್ವಾದವನ್ನು ನೀಡ್ತಕ್ಕಂಥ ಪೂಜ್ಯರು ನಮ್ಮ ಜೊತೆ ಇದ್ದಾರೆ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ, ಮತ್ತು ನಮ್ಮ ಭುಜಂಗ ಭಟ್ರು ಕೂಡ ವಿಶೇಷ ರೀತಿಯಲ್ಲಿ ಈ ಭಾಗದಲ್ಲಿ ವೈದ್ಯಕೀಯ ಸೇವೆಯನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರದ್ದು ಬೇರೆ ಯಾರದ್ದು ಪೂಜೆ ಮಾಡೋಂಗಿಲ್ಲ, ಶಿವನ ಪೂಜೆ ಮಾಡ್ತಾರೆ ಅವರು. ಬೇರೆ ಒಂದು ವಿಚಾರದಲ್ಲೆಲ್ಲ ನಮಗೆಲ್ಲರಿಗೂ ಶ್ರೇಷ್ಠ ಯಾರಂದರೆ ಇವತ್ತು ಬಸವಣ್ಣ ಆಗಲಿ ಎಲ್ಲರೂ ಮಾಡಿದ್ದು ಯಾರು ಪೂಜೆ ಮಾಡೋರು ಪರಮೇಶ್ವರನ ಪೂಜೆ ಮಾಡಿ ಅಂಥವ್ರ ಶಿವನ ಬಗ್ಗೆನ ಅವರು ಕೂಡ ಭಾಳಷ್ಟು ರೀತಿಯ ವಿಚಾರಗಳನ್ನು ಅವರು ಈ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅಂಥವರು ಇವತ್ತು ಸೂಡಿ ಗ್ರಾಮದಲ್ಲಿ ಹೇಳಿದರು, ಈ ಶ್ರೀ ವೀರಣ್ಣವ್ರು ನಮ್ಮ ಹಿಂದಿನ ವೈಭವ ನಮ್ಗೆ ಮತ್ತೆ ಮರುಕಳಿಸ್ತೈತಿ ಸೂಡಿಯಲ್ಲಿ ಅಂತೇಳಿ. ಈಗ ಹಾಗಾಗಿ ಚಲೋ ಆಗೈತಿ. ನಿಮ್ಮ ಪ್ರಾಚೀನ ಕಾಲದ ಮನೆ ನಿಮ್ಮ ನಾಗಕೊಂಡ ಅದು ಬಾವಿ, ಈಗ ಅದನ್ನೆಲ್ಲ ಸರ್ಕಾರದಿಂದ ಅದನ್ನು
ಅವರು ಹೈದರಾಬಾದ್ ಕಂಪ್ನಿಯವರು ಅದನ್ನೆಲ್ಲ ಮಾಡಿದ ಮೇಲೆ ಬಹುಶಃ ಇಲ್ಲಿ ಸ್ಟುಡಿಯೋ ಚಿತ್ರನ ಬದಲಾವಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಬಹುಶಃ ನಾವೆಲ್ಲ ವಿಚಾರ ಮಾಡೀನಿ. 15ನೇದು ಒಂದು ಪ್ರೇಕ್ಷಣೀಯ ಮತ್ತು ಪ್ರವಾಸಿಗರ ತಾಣ. ಈಗಾಗಲೇ ಸನ್ಮಾನ್ಯ ಎಚ್ ಕೆ ಪಾಟೀಲರು ಇದನ್ನು ನಾವು ಒಂದು ಪ್ರೇಕ್ಷೀಯ ಸ್ಥಾನವನ್ನು ಮಾಡಲಿಕ್ಕೆ ನಾನು ಕೂಡ ಶಿಫಾರಸು ಮಾಡ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಮತ್ತು ಸುಡಿಯ ಒಂದು ವೈಭವವನ್ನು ಸುಡಿ ಉತ್ಸವವನ್ನು ಕೂಡ ಮಾಡಬೇಕನ್ನೋ ವಿಚಾರದಲ್ಲಿ ಅದಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಇಟ್ಟುಕೊಂಡು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಬ್ಬರೇ ಜವಾಬ್ದಾರಿ ತಗೋಬೇಕಾದ್ರೆ ಮಾಡುವಾಗ ದಯಮಾಡಿ ಎಲ್ಲರೂ ಸಹಕಾರ ಕೊಡಿ ಅನ್ನೋ ಮಾತನ್ನು ಕೂಡ ನಾನು ನಿಮ್ಗೆ ಯಾರಿಗಾರು ಏನಾರ ಸ್ವಲ್ಪ ಕೇಳಿ ಅನಿಸಿದ್ರು ನನ್ನ ಕರ್ತವ್ಯ ಐತೀನಿ ಅನ್ನೋನ ನಾನು. ಯಾಕಂದ್ರೆ ಇಂಥ ಒಳ್ಳೆಯ ಕೆಲಸ ಮಾಡುವಾಗ ನಾವು ಇದನ್ನು ಎಣಿಸ್ಬೇಡ. ಯಾರು ಒಬ್ಬರು ಬೇಕಲ್ಲ. ಸುಡಿ ಹುಟ್ಟಿ 8 ವರ್ಷ ಆಯ್ತು. ಯಾಕೆ ನಮ್ಗೆ ಈ ಬಸವಣ್ಣನ ಮೂರ್ತಿ ಇಲ್ಲಿ ಆಗಲಿಕ್ಕೆ ಯಾಕಾಗಿಲ್ಲ? ಮಾಡುವಾಗ ಕಾಲು ಬಂದಿದೆ, ಎಲ್ಲರೂ ಸಹಾಯ ಮಾಡೀನಿ. ಮಾಡಿದಾಗ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇವತ್ತು ನಡೀತಕ್ಕಂಥ ಒಂದು ವ್ಯವಸ್ಥೆ ಅಂದಾಗ ಮಾತ್ರ ಸುಡಿ ಗ್ರಾಮ ಒಂದು ಒಳ್ಳೆಯ ಸಂಸ್ಕೃತಿ ಎಲ್ಲ ರೀತಿಯಿಂದ ಇಲ್ಲಿರ್ತಕ್ಕಂಥ ದೇವಾಲಯಗಳು, ಮಠಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಇವನ್ನೆಲ್ಲ ನೋಡಿದರೆ ಒಂದು ಭಾಳ ಮಹತ್ವ ಇರ್ತಕ್ಕಂಥ ಸ್ಥಾನ ಸುಡಿ ಗ್ರಾಮಕ್ಕೆ ಐತಿ. ಅದನ್ನೆಲ್ಲರೂ ನೀವೆಲ್ಲ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಲಿಕ್ಕೆ ತಾವೆಲ್ಲ ಅನುವು ಮಾಡಿಕೊಟ್ಟಿದ್ದೀರಿ. ಬಹುಶಃ ಕೆಲವು ನನ್ನ ಅಭಿಪ್ರಾಯ ಏನು ಹೊರಗೆ ಟೈಮ್ ತೆಗ್ತೀರಿ, ಕೆಲವು ಬಸವಣ್ಣವ್ರ ವಚನಗಳನ್ನು ಇಲ್ಲಿ ಹಾಕಿದ್ರೆ ಹೆಂಗಾಗುತ್ತೆ ಅವನಕ್ಕೆ ಯಾರು ಮುಖ್ಯ ಇರ್ತಾವು ವಚನನ ಅವನ್ನ ದೊಡ್ಡ ಅಕ್ಷರದಾಗ ಜಿನಗಾಗಿ ಬರಿಬಾರ್ದು. ದಿನನಿತ್ಯ ನಮಗೇನು ಜೀವನದಲ್ಲಿ ಉಪಯೋಗ ಆಗ್ತಕ್ಕಂಥ ವಚನಗಳು ಸಾಕಷ್ಟು ಅದಾವ. ಇಲ್ಲಿ ಹಿರಿಯರು ಎಲ್ಲರೂ ಕೂಡ ಅವು ಕಿತ್ತು ಬರ್ಲದಂಗೆ ಆ ರೀತಿ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು ಇಲ್ಲಿ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳನ್ನು ಸಲ್ಲಿಸಿ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಜಗದ್ಗುರು ವಿಜಯಮಾಂತ ಶ್ರೀಗಳ ಪವಿತ್ರ ಪಾದಕ್ಕೆ ಅನಂತ ಕೋಟಿ ದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಮೂರ್ತಿಯ ಪ್ರತಿಷ್ಠಾಪನದ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ನಿಮ್ಮೆಲ್ಲರ ನಾಯಕರು, ಜನಪ್ರಿಯ ಶಾಸಕರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಖನಿಜ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ರವರೇ, ಭುಜಂಗ್ ಭಟ್ರೆ, ಯಾವತ್ತೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಬಸವಾಭಿಮಾನಿಗಳೇ, ಇಲ್ಲಿ ತನಕ ಬಸವಣ್ಣವ್ರ ಬಗ್ಗೆ ನಮ್ಮ ಬ್ರದರ್, ನಮ್ಮ ಸಹೋದರರಾಗಿರ್ತಕ್ಕಂಥ ಶೀಲವಂತ ಬಸವರಾಜ್ ಅವರು ಹೇಳಿದರು. ಬಸವಣ್ಣವರು 12ನೇ ಶತಮಾನದೊಳಗೆ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿದರು. ಎಂಥ ಕ್ರಾಂತಿ ಅಂತಂದ್ರೆ ಸಮಾಜದೊಳಗೆ ಯಾವುದೂ ಮೇಲಿಲ್ಲ, ಯಾವುದೂ ತೆಳಗಿಲ್ಲ, ಎಲ್ಲ ಸರಿ ಸಮಾನವಾಗಿ ಹೋಗ್ಬೇಕಂತೇಳಿ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿ ಬಸವಣ್ಣವರು ಅವತ್ತಿನ ದಿವಸ ಎಲ್ಲ ನಮ್ಮೆಲ್ಲರಿಗೂ ಪರಿಚಿತರಾದರು. ಅಂಥ ಪರಿಚಿತರಾಗಿರ್ತಕ್ಕಂಥ ಮಹಾನ್ ನಾಯಕರನ್ನು ಇವತ್ತು ನೆನೆದು ಅವರ ಪರಿಚಯವನ್ನು ಮತ್ತು ಮಾಡಿಕೊಡುವಂಥ ಪ್ರಸಂಗದೊಳಗೆ ನಾವೆಲ್ಲ ಇದ್ದೀವಿ. 900 ವರ್ಷದ ಇತಿಹಾಸ, 12ನೇ ಶತಮಾನದೊಳಗೆ ಬಸವಣ್ಣವರು ಆಗಿ ಹೋದದ್ದು ಅವರು ಮಾಡಿರ್ತಕ್ಕಂಥ ಕಾಯಕ ನಿಷ್ಠೆ, ಅವ್ರು ಏನು ಅವತ್ತು ವಚನಗಳನ್ನು ಮಾಡ್ಯಾರ, ಆ ವಚನಗಳು ಇವತ್ತಿನ ದಿವಸ ಕಾನೂನುಗಳಾಗಿ ಮಾರ್ಪಟ್ಟವು. ಇವತ್ತು ಸಂವಿಧಾನದೊಳಗೆ, ಇವತ್ತು ವಿಧಾನಸಭೆಯೊಳಗೆ, ಲೋಕಸಭೆಯೊಳಗೆ ಏನಾದರೂ ಹೊಸ ಸಂವಿಧಾನಗಳನ್ನು ಮಾಡಿದರೆ ಅವತ್ತು 12ನೇ ಶತಮಾನದೊಳಗೆ ಬಸವಣ್ಣವರು ಮಾಡಿದ್ದನ್ನು ಅನುಕರಣೆ ಮಾಡಿ ಸಂವಿಧಾನದೊಳಗೆ ಅನೇಕ ಬದಲಾವಣೆಗಳನ್ನು, ಸಂವಿಧಾನದೊಳಗೆ ಅನೇಕ ಕಾನೂನುಗಳನ್ನು ರಚನೆ ಮಾಡುವಂಥ ಪ್ರಸಂಗವನ್ನು ಇವತ್ತಿನ ದಿವಸ ನಾವು ನೋಡ್ತೀವಿ. ಅಂದ್ರೆ ಬಸವಣ್ಣ ಮಹಾನ್ ನಾಯಕ. ಇವತ್ತು ವಿಶ್ವಗುರು ಅಂತ ಜಗತ್ತಿನೊಳಗೆ ಯಾರಿಗೂ ಅನ್ನೋಕ್ಕೆ ಸಾಧ್ಯ ಇಲ್ಲ. ವಿಶ್ವಕ್ಕೆ ಗುರು ಅಂತಕ್ಕಂಥ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅದು ಬಸವಣ್ಣವ್ರಿಗೆ ಮಾತ್ರ. ಬಸವಣ್ಣವ್ರನ್ನ ನೆನೆಸೋದು ಕರ್ನಾಟಕ ರಾಜ್ಯದೊಳಗಲ್ಲ, ಇವತ್ತು ಅಮೇರಿಕದಂಥ ದೊಡ್ಡ ದೇಶದೊಳಗೆ ಕರ್ನಾಟಕದೊಳಗೆ ಎಷ್ಟು ನೆನೆಸ್ತಾರೆ ಬಸವಣ್ಣನ, ಅಮೇರಿಕದೊಳಗೆ ಇದ್ರ ದುಪ್ಪಟ್ಟು ಮಂದಿ ನೆನೆಸ್ತಾರೆ. ಅಂದ್ರೆ
ಬಸವಣ್ಣ ಜಗತ್ತಿಗೆ ದೊಡ್ಡ ವ್ಯಕ್ತಿ ಅಂತ ವ್ಯಕ್ತಿಯನ್ನು ಬಹಳ ಮಟ್ಟಿಗೆ ಇವತ್ತು ಪರಮ ಪೂಜ್ಯರಾಗಿರ್ತಕ್ಕಂಥ ವಿಜಯಮಾನ್ ಸ್ವಾಮಿಗಳಿದ್ದಾರೆ. ಈಗ ಅನೇಕ ಇವತ್ತು ಮಠಾಧೀಶರು ಬಸವಣ್ಣವರ ವೃತ್ತಗಳನ್ನು, ಬಸವಣ್ಣವರ ಸ್ಟ್ಯಾಚ್ಯೂ ಮಹಾರಾಷ್ಟ್ರ ಒಳಗೆ ಇವತ್ತು ಹೇಗೆ ಅಲ್ಲಿ ಇವತ್ತು ಇವು ಯಾವುದು ಈ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಅದಾವ. ಮಹಾರಾಷ್ಟ್ರದೊಳಗೆ ನೀವು ಯಾವುದೇ ಮೂಲೆಯಲ್ಲಿ ಹೋದರೂ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಅದಾವ. ಇವತ್ತು ಕರ್ನಾಟಕದೊಳಗೆ ಹುಟ್ಟಿರ್ತಕ್ಕಂಥ ಬಸವಣ್ಣವರು ಇವತ್ತು ಎಲ್ಲಿ ಕಾಣಂಗಿಲ್ಲ. ಇವತ್ತು ಏನಾದರೂ ಕಾಣಬೇಕಾದ್ರೆ ಎಲ್ಲೋ ಒಂದು ಕಡೆ, ಅದಕ್ಕೂ ಅನೇಕ ವಿಘ್ನ, ಇವೆಲ್ಲವನ್ನು ದಾಟಿ ಇವತ್ತು ಬಸವಣ್ಣವ್ರನ್ನ ನಾವೆಲ್ಲ ನೆನೆಸ್ಬೇಕಾಗತ್ತೆ. ಆ ದಿಶೊಳಗೆ ನಾವೆಲ್ಲ ಇವತ್ತು ಬಸವಣ್ಣನ ಅಭಿಮಾನಿಗಳು ಎಲ್ಲೆಲ್ಲಿ ಅವಕಾಶಗಳದಾವೆ, ಎಲ್ಲೆಲ್ಲಿ ಅವಕಾಶಗಳದಾವೆ ಆ ಅವಕಾಶಕ್ಕೆ ಅನುಗುಣವಾಗಿ ಬಸವಣ್ಣವರು ಎಲ್ಲರಿಗೂ ಇವತ್ತು ಊರಾಗ ಬರುವಾಗ ಬಸವಣ್ಣವ್ರ ನೆಲೆ ಬರುವಂಥ ಪ್ರಸಂಗವನ್ನು ನಾವೆಲ್ಲ ತಂದು ಕೊಡಬೇಕು. ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಇವತ್ತೆಲ್ಲ ರೂಪಿಸಬೇಕು. ಆ ದಿಶೊಳಗೆ ಈ ವೃತ್ತಕ್ಕೆ ಅನೇಕ ಜನ ಸಹಾಯ ಮಾಡ್ಯಾರ. ಅನೇಕ ಜನ ಅಂತಂದ್ರೆ ಪ್ರಾರಂಭದೊಳಗೆ ವೃತ್ತಾಗಿ ಕಟ್ಟುವಾಗ ನಮ್ಮ ಕುಮಾರ್ ಶೆಟ್ಟರು ಅವರೆಲ್ಲ ಇವತ್ತು ಕಾಂಟ್ರಾಕ್ಟ್ ಮಾಡ್ತಿದ್ರು, ಕಾಂಕ್ರೀಟ್ ರಸ್ತೆ ಮಾಡಿದರು. ನಮ್ಮ ರಾಘು ಕುಲಕರ್ಣಿ, ನಿಂಗಪ್ಪ ಕಾಶ್ಯಪ್ನವರು, ಕುಮಾರ್ ಶೆಟ್ಟರು ಅವರೆಲ್ಲ ಕಾಂಕ್ರೀಟ್ ಮಾಡುವಾಗ ಅಲ್ಲಿ ಕಾಂಕ್ರೀಟ್ ಮಾಡ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ತಂದು ಇಲ್ಲೆಲ್ಲ ಹಾಕಿವಿ. ನಮ್ಮ ಶರೀಫ್ ಡಾಲಾಯ್ತ ಅನೇಕ ದಿವಸಗಳ ನಿಂತು ಈ ಕೆಲಸ ಕಾರ್ಯಗಳನ್ನು ಮಾಡ್ಯಾನ. ನಮ್ಮ ಮಾಳಿಗೇರಿ ಸುಭಾಸ ಬನ್ನಿ ನಿನ್ನಿನ ದಿವಸ ಹೇಳಿದೆ, ಒಂದು ಕಟಂದಿನ ಮಾಡಿಸ್ಕೊಡ್ಬೇಕಪ್ಪ ಇದು ಸ್ಟೀಲಿಂದು ಅಂತೇಳಿ. ಎಷ್ಟು ಹಿಡಿತೈತಿ ರೀ ಛತ್ರ ಅಂದ್ರೆ 30,000 ಹಿಡಿತೈತಿ ಅಂದ. ನಾನು ಮಾಡಿಸ್ಕೊಡ್ತೀನಿ ರೀ, ಬಸವಣ್ಣವ್ರ ಬಗ್ಗೆ ನನಗೆ ಅಭಿಮಾನ ಐತೆ ಅಂತಂದ. ಈ ರೀತಿ ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಬಸವಣ್ಣವ್ರ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆಗೈತಿ. ಇದು ಒಂದು ಸರ್ಕಲ್. ಇಲ್ಲೆಲ್ಲ ಬರ್ತಕ್ಕಂಥ ವ್ಯಕ್ತಿಗಳು ಬಸವಣ್ಣವ್ರ ನಮಸ್ಕಾರ ಮಾಡಿ ಬರ್ತಕ್ಕಂಥ ಪ್ರಸಂಗವನ್ನು ನಾವು ನೀವೆಲ್ಲರೂ ಎದುರು ನೋಡ್ತೀವಿ. ಸೂಡಿ ಅಂದ್ರೆ ಪ್ರಾಚೀನ ದೇವಾಲಯಗಳ ನಾಡು. ಇಲ್ಲೆಲ್ಲ ನೀವು ನೋಡಿರಿ, ತಮ್ಮ ನಾವೊಂದು ಬೋರ್ಡ್ ಹಾಕಿವಿ, ಪ್ರಾಚೀನ ದೇವಾಲಯಗಳ ನಾಡು ಸೂಡಿ ಅಂತೇಳಿ. ಎಲ್ಲ ಪ್ರಾಚೀನ ದೇವಾಲಯಗಳು ಸೂಡಿ ಒಳಗೆ ಅದಾವೆ. ಅದಕ್ಕೆ ಸೂಡಿ ಭಾಳ ಮಟ್ಟಿಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಊರು. ಇಲ್ಲೆಲ್ಲ ಹಿಂದಿನ ಅನೇಕ ಮಹಾರಾಜರು ಆಡಳಿತ ಮಾಡಿರ್ತಕ್ಕಂಥ ಈ ಊರೊಳಗೆ ಭಾಳ ಮಟ್ಟಿಗೆ ಇವತ್ತಿನ ದಿವಸ ವ್ಯಾಪಾರ ಉದ್ಯಮಿಗಳು ಕಡಿಮೆ ಆಗಿರ್ಬೋದು. ಮುಂದೊಂದು ದಿವಸ ಸೂಡಿಯ ಗತವೈಭವ ಹಿಂದೆ ಹೆಂಗಿತ್ತು ಹಾಂಗೆ ಬರ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ನಾವೆಲ್ಲರೂ ಪರಿಶ್ರಮ ಮಾಡಬೇಕು. ಯಾವುದೇ ಕೆಲಸ ಮಾಡೋ ಮುಂದೆ ಆ ಕೆಲಸದಿಂದ ಭಯಂಕರ ಪರಿಶ್ರಮ ಇರ್ತೈತಿ. ಆ ಪರಿಶ್ರಮ ಮಾಡಿದಾಗ ಒಂದು ಕೆಲಸ ಹಾಕಿರ್ತೈತಿ. ಅಂತ ಪರಿಶ್ರಮದಿಂದ ಬಸವಣ್ಣವ್ರ ಸರ್ಕಲ್ ಇವತ್ತಿನ ದಿವಸ ಪೂಜ್ಯರಿಂದ ಮತ್ತು ಸನ್ಮಾನ್ಯ GS ಪಾಟೀಲ್ರಿಂದ ಉದ್ಘಾಟನೆ ಆಗೈತೆ. ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ಹಾರೈಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಅನುಭವ ಮಂಟಪವನ್ನ ಕಟ್ಟಿರ್ತಕ್ಕಂಥ ಬಸವ ಕಲ್ಯಾಣ ಇರ್ಬೋದು, ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಒಂದು ಅವರ ಇತಿಹಾಸ ಉಳಿಬೇಕನ್ನೋ ಕಾರಣಕ್ಕೋಸ್ಕರ ಆವತ್ತಿನ ದಿನ JS ಪಾಟೀಲ್ ಸಾಹೇಬರು 100 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಆ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿದ್ದನ್ನ ನಾವು ಎಲ್ಲರೂ ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಅದೇ ರೀತಿಯಾಗಿ ಕಳೆದ ಸಾರಿನೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣವರ ಭಾವಚಿತ್ರವನ್ನ ಹಾಕಬೇಕು ಅಂತಂತೇಳಿ ಆದೇಶವನ್ನ ಹೊರಡಿಸಿದರು. ಮತ್ತು ಈ ಸಾರಿ ಏನ್ ಮಾಡಿದ್ರು ಅಂತಂದ್ರೆ, ಈಗ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಕಟ್ಟಲಿಕ್ಕೆ ಮತ್ತು ಅನೇಕ ತರನಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ 100 ಕೋಟಿ ರೂಪಾಯಿ ಬಿಡುಗಡೆಯನ್ನು ಈಗ ಮಾಡಿದ್ದಾರೆ. ಇನ್ನೇನು ನನಗನ್ಸಿದ ಮಟ್ಟಿಗೆ ಇನ್ನೊಂದು 10 ತಿಂಗಳಿಂದ ಅಥವಾ 1 ವರ್ಷದ ಅವಧಿ ಒಳಗಡೆಗೆ ಆ ಅನುಭವ ಮಂಟಪ ಮುಕ್ತಾಯಗೊಳ್ಳುತ್ತೆ. ಆ ಕಟ್ಟಡ ಇನ್ನೇನು ಅದು ಉದ್ಘಾಟನೆಗೆ ಅನಾವರಣಗೊಳ್ಳುತ್ತೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರುತ್ತಾ, ಇಂಥ ಎಲ್ಲ ವಿಷಯಗಳನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ನಮ್ಮೆಲ್ಲರ ಗಮನಕ್ಕೆ ತಂದು ಮತ್ತೊಮ್ಮೆ 12ನೇ ಶತಮಾನದ ಒಂದು ಗತವೈಭವದ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ. ನಮ್ಮ ಎನ್ನಿಲ್ಸಯ್ಯ ಕೂಡಲ ಸಂಘದ ಮನೆಯ ಮಗನೆಂದೆಲ್ಸಯ್ಯ ಪ್ರಾತಸ್ಮರಣೀಯರಾದ ಬಸವಾದೇಶ ವಿಷಯಗಳನ್ನ ಜಗತ್ತೆಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕ ಸ್ಪರ್ಶುತ್ತಾ ಇವತ್ತು ಸುಳ್ಳಿ ಗ್ರಾಮದಲ್ಲಿ ವಿಶೇಷ ವೈಭವಂತ ಕಾರ್ಯಕ್ರಮ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಕೊಡುಗೆ ಕೊಟ್ಟು ಹೋದ ಬಸವಣ್ಣ, ಮಾನವೀಯತೆಯನ್ನು ಕೊಟ್ಟು ಹೋದ, ಸಂಸ್ಕಾರ ಕೊಟ್ಟು ಹೋದ ಅಂತ ಅಪ್ಪ ಬಸವಣ್ಣನ ಮೂರ್ತಿ ಅನಾವರಣ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ನಾಡಿನ ಅತ್ಯಂತ ಜನಪ್ರಿಯ ಶಾಸಕರು, ಶ್ರೇಷ್ಠ ವಿಚಾರವಂತರು, ಭಕ್ತಿವಂತರಾಗಿರ್ತಕ್ಕಂಥ ನಮ್ಮ GS ಪಾಟೀಲ್ ಅವರೇ, ವಿಜಯ್ ಶೆಟ್ಟಿ ಅವರವರೇ, ಭುಜಂಗ್ ಭಟ್ರೆ, ವೇಕಿಲ್ ಆಚರಣೆಗೆ ಎಲ್ಲ ಸೂರ್ಯ ಮಹಾದೇವನಿಗೆ ಮಾತಿದೆ. ಇವತ್ತು ಭಾಳ ಸಂತೋಷ ಸಮಾರಂಭ. ಏನಾರು ಮಾಡ್ಬೋದು. ಬಸವಣ್ಣ ಅಂದ್ರೆ ಜಗತ್ತಿನ ಶಕ್ತಿ, ಜಗತ್ತಿನ ಜ್ಯೋತಿ ಬಸವಣ್ಣ. ಬಸವಣ್ಣ ಮಹಾಕಾಲಕ್ಕೆ ಅನುಭವ ಮಂಟಪದ ಜಗತ್ತೋಗಿ ಇಂಥ ವ್ಯಕ್ತಿ ಹುಟ್ಟಂಗಿಲ್ಲ, ಅಂಥ ವ್ಯಕ್ತಿ ಬಸವಣ್ಣ.